ವಿದ್ಯಾರ್ಥಿಗಳೇ, ನಾವು ಈ ದಿನ 8ನೇ ತರಗತಿಯ ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಪಾಠದ ಮುಂದುವರೆದ ಭಾಗವನ್ನ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಮುಂದುವರೆದ ಭಾಗದಲ್ಲಿ ಸಮೀಕರಣಗಳ ಸುಲಭ ರೂಪಕ್ಕೆ ತರುವಂತಹ ವಿಧಾನದ ಮೂಲಕ ಸಮೀಕರಣಗಳನ್ನ ಬಿಡಿಸೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಮೀಕರಣಗಳನ್ನ ಸುಲಭ ರೂಪಕ್ಕೆ ತರುವುದು. ಈ ವಿಧಾನದಲ್ಲಿ ಇವತ್ತು ಲೆಕ್ಕಗಳನ್ನು ಯಾವ ರೀತಿ ಬಿಡಿಸೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದರಲ್ಲಿ ಒಂದೇ ಲೆಕ್ಕ RX ಪ್ಲಸ್ 1/3 ಪ್ಲಸ್ 1 ಇಸ್ ಈಕ್ವಲ್ ಟು X ಪ್ಲಸ್ 3/R. ಈ ಸಮೀಕರಣವನ್ನ ಬಿಡಿಸಬೇಕಾಗುತ್ತೆ. ನೋಡಿ, ಈ ಸಮೀಕರಣದಲ್ಲಿ ಅಂಶ ಮತ್ತು ಛೇದ ಪ್ಲಸ್ 1 ಅಂದ್ರೆ RX ಪ್ಲಸ್ 1/3 ಪ್ಲಸ್ 1 ಇಸ್ ಈಕ್ವಲ್ ಟು X ಪ್ಲಸ್ 3/R. ನೋಡಿ, ಈಕ್ವಲ್ಸ್ ಎಡಭಾಗದಲ್ಲೂ ಕೂಡ ಚರಾಕ್ಷರ ಇದೆ, ಬಲಭಾಗದಲ್ಲೂ ಕೂಡ ಚರಾಕ್ಷರ ಇದೆ. ಈ ರೀತಿಯಾಗಿ ಎರಡೂ ಕಡೆ ಚರಾಕ್ಷರಗಳಿದ್ದು ಮತ್ತೆ ಅಂಶ ಮತ್ತು ಛೇದಗಳ ರೂಪದಲ್ಲಿ ಇದ್ದಂತಹ ಸಮೀಕರಣವನ್ನು ಯಾವ ರೀತಿ ಬಿಡಿಸಬೇಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ಛೇದದಲ್ಲಿರುವಂತಹ ಸಂಖ್ಯೆ ಯಾವುದು 3 ಮತ್ತು 6. 3 ಮತ್ತು 6ರ ಲಾಸ ಕಂಡುಹಿಡಿಯಬೇಕಾಗುತ್ತೆ. 3 ಮತ್ತು 6ರ ಲಾಸ ಕಂಡುಹಿಡಿಯಬೇಕಾದ್ರೆ 3 1 2 ಎರಡರಿಂದ 1 ಹೋಗೋದಿಲ್ಲ, 2 ಎಷ್ಟು 3 ಇಂಟು 2 ಇಂಟು 1 ಇಂಟು 1 ಇಸ್ ಈಕ್ವಲ್ ಟು 2 6. ಇದು ಲಾಸ ಆಗುತ್ತೆ. ಈ ಲಾಸವನ್ನು ಏನ್ ಮಾಡ್ಬೇಕಂದ್ರೆ ಲಾಸದಿಂದ ಎರಡೂ ಸಮೀಕರಣವನ್ನ ಗುಣಿಸ್ಕೊಳ್ಬೇಕಾಗುತ್ತೆ. ಎರಡು ಸಮೀಕರಣ ಲಾಸದಿಂದ ಗುಣಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು, 6x ಪ್ಲಸ್ 1/3 ಪ್ಲಸ್ 1 ಇಂಟು 6 is equal to X plus 3/6 ಇಂಟು 6. ಅಂದ್ರೆ ಎರಡೂ ಕಡೆ ಸಮೀಕರಣ ಎರಡೂ ಕಡೆ ಲಾಸದಿಂದ ಭಾಗಿಸಬೇಕಾಗುತ್ತೆ. ಈಗ ನೋಡಿ, ಈಗ ಲಾಸದಿಂದ ಭಾಗಿಸಿದಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ RX ಫಸ್ಟ್ ಇದನ್ನು ಸುಲಭ ರೂಪಕ್ಕೆ ತರೋಣ. ಲಾಸ 3 ಇಲ್ಲಿ RX ಪ್ಲಸ್ 1 ಪ್ಲಸ್ 1 3 ಇಂಟು 6 ಈಕ್ವಲ್ ಟು ಇಲ್ಲಿ ಈ ಆರ್ ಕ್ಯಾನ್ಸಲ್ ಆಗುತ್ತೆ, X ಪ್ಲಸ್ 3 ಇತ್ತು. ಈಗ 3 1 3 2 ಭಾಗಿಸ್ಬೇಕಾಗುತ್ತೆ. ಎಷ್ಟು RX ಪ್ಲಸ್ 1 ಸರಿ, RX 3 1 ಆಯ್ತು 4 ಇಂಟು 2 ಇಸ್ ಈಕ್ವಲ್ ಟು X ಪ್ಲಸ್ 3. ಇದಕ್ಕೆ ಸಮೀಕರಣ ಬಂತು. ಹೀಗೆ ಮಾಡಬೇಕು ಅಂತ ಹೇಳಿದ್ರೆ 2ರಿಂದ ಎಡಭಾಗ ಗುಣಿಸ್ಕೊಳ್ಬೇಕಾಗತ್ತೆ. 6 12x ಪ್ಲಸ್ 2 8 ಇಸ್ ಈಕ್ವಲ್ ಟು X ಪ್ಲಸ್ 3. ನೋಡಿ, ಈ ಸಮೀಕರಣವನ್ನು ಈ ರೀತಿ ಸುಲಭ ತಗೊಂಡಿದೆ. ಈಗ ಸುಲಭ ತಂದಾಗ ಈ ರೀತಿ ಸಮೀಕರಣ ದೊರೆಯುತ್ತೆ. ಈಗ ಈಕ್ವಲ್ಸ್ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮತ್ತೆ ಏನಾಗ್ತದೆ, ಚರಾಕ್ಷರ ಸಿಗುತ್ತೆ. ಈ ಚರಾಕ್ಷರ ಮಾಡ್ಬೇಕಾದ್ರೆ ಒಂದ್ ಕಡೆ ಮಾಡ್ಕೊಳ್ಬೇಕಾಗುತ್ತೆ. 12x ಈ x ಅನ್ನು ಇಟ್ಟು ತಂದ್ರೆ ಏನಾಗುತ್ತೆ, -x ಪ್ಲಸ್ x ಇದ್ರೆ -x ಆಗುತ್ತೆ. ಇಸ್ಕಲ್ ಟು 3ಕ್ಕೆ 3 ಈ 8 ಮುಂದಕ್ಕೆ ತಗೊಂಡಾಗುತ್ತೆ -8 ಆಗುತ್ತೆ. ಆಯ್ತಾ? ಈಗ ಚರಾಕ್ಷರ ಒಂದ್ ಕಡೆ ಆಯ್ತು, ಸಂಖ್ಯೆ ಒಂದ್ ಕಡೆ ಆಯ್ತು. 12x ಅಲ್ಲಿ x ವರ್ಷಕ್ಕೆ 11x 12x ಸಜಾತಿ ಪದಗಳು 12x x ಎಷ್ಟು 11x ಇಸ್ ಈಕ್ವಲ್ ಟು 8ರಲ್ಲಿ 3 ಪ್ರದೇಶ ಆಗುತ್ತೆ -5 ಆಯ್ತು. ನೆಕ್ಸ್ಟ್ x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ -5/11. ಇದು ಈ ರೀತಿಯಾಗಿ x ಬೆಲೆ ಕೊಡ್ತಾ ಹೋಗುತ್ತೆ. 5x - 2 ನೆಕ್ಸ್ಟ್
5x ಮೈನಸ್ 2 2x ಮೈನಸ್ 7 ಇಸ್ ಈಕ್ವಲ್ ಟು 2 ಇಂಟು 3x ಮೈನಸ್ 1 ಪ್ಲಸ್ 7/2 ಪ್ಲಸ್ 7/2 5x ಮೈನಸ್ 2 ಇಂಟು 2x ಮೈನಸ್ 7 ಇಸ್ ಈಕ್ವಲ್ ಟು 2 ಇಂಟು 3x ಮೈನಸ್ 1 ಪ್ಲಸ್ 7/2 ನೋಡಿ ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಡಭಾಗದಲ್ಲಿ ಏನಿದೆ 2x ಮೈನಸ್ 2 ಸಾರಿ 5x ಮೈನಸ್ 2 2x ಮೈನಸ್ 2 ಇದು ದ್ವಿಪದ ದ್ವಿಪದ ಈ ಎರಡು ದ್ವಿಪದಗಳಿದ್ದಾವೆ ಇದರಲ್ಲಿ ಏಕಪದ ದ್ವಿಪದ ಪ್ಲಸ್ ಎರಡನೇ ಹೇಳಿದೆ ಇಲ್ಲಿ ಎಡಭಾಗ ಬಲಭಾಗದಲ್ಲಿ ತಗೊಂಡು ಫಸ್ಟ್ ಎಡಭಾಗವನ್ನು ಫಸ್ಟ್ ಸುಲಭ ರೂಪಕ್ಕೆ ತಗೊಳ್ಳೋಣ ಇಲ್ಲಿ ಫಸ್ಟ್ ಎಡಭಾಗ ತಗೊಳ್ತೀನಿ ಎಡಭಾಗ ತಗೊಂಡ್ರೆ 5x ಮೈನಸ್ 2 ಇಂಟು 2x ಮೈನಸ್ 7 ಇದನ್ನು ಗುಣಿಸ್ಕೊಂಡು ನೋಡಿ ದ್ವಿಪದ ದ್ವಿಪದನ್ನು ಗುಣಿಸ್ಕೊಳ್ಬೇಕಾಗತ್ತೆ 5 2 10 ನಿಮ್ಗೆ ಗೊತ್ತಿದೆ ಹಿಂದಿನ ತಿಳ್ಕೊಂಡಿದೆ 5ರಿಂದ 2x 5ರಿಂದ 7 2ರಿಂದ 2x ಮತ್ತೆ 2ರಿಂದ 8 ರೀತಿ ಗುಣಿಸ್ಬೇಕಾಗತ್ತೆ 5 2 ಎಷ್ಟಾಗುತ್ತೆ 10x 2 10x x into x x square ಆಯ್ತು 10x ವಿದ್ಯಾರ್ಥಿಗಳೇ ಈಗ ಮುಂದಿನ ಲೆಕ್ಕ ಎರಡನೇದು 5x ಮೈನಸ್ 2 ಇಂಟು 2x ಮೈನಸ್ 7 ಇಸ್ ಈಕ್ವಲ್ ಟು 2 ಇಂಟು 3x ಮೈನಸ್ 1 ಪ್ಲಸ್ 7/2 5x ಮೈನಸ್ 2 ಇಂಟು 2x ಮೈನಸ್ 7 ಇಸ್ ಈಕ್ವಲ್ ಟು 2 ಇಂಟು 3x ಮೈನಸ್ 1 ಪ್ಲಸ್ 7/2 ಈ ಲೆಕ್ಕವನ್ನು ಬಿಡಿಸೋದು ಯಾವ ರೀತಿ ನೋಡೋಣ ಫಸ್ಟ್ ಈ ಲೆಕ್ಕದಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಎಡಭಾಗ ತಗೊಳ್ಬೇಕಾಗತ್ತೆ ಎಡಭಾಗ ಏನಿದೆ 5x ಮೈನಸ್ 2 ಇಂಟು 2x ಮೈನಸ್ 7 ಇಲ್ಲಿ 5x ಹಾಗೆ ಇರಲಿ ಇದು ದ್ವಿಪದ ಏಕಪದ ಗುಣಿಸ್ಕೊಳ್ಬೇಕಾಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ 2 4x ಮೈನಸ್ ಇಂಟು ಮೈನಸ್ ಪ್ಲಸ್ 2 14 ನೆಕ್ಸ್ಟ್ ಸಜಾತಿ ಪದಗಳು 5x 4x ಇರೋದು x ಪ್ಲಸ್ 14 ಇತ್ತು ಇದು ಎಡಭಾಗ ಆಗುತ್ತೆ ಇದೇ ರೀತಿಯಾಗಿ ಬಲಭಾಗ ತಗೊಂಡ್ರೆ 2 ಇಂಟು 3x ಮೈನಸ್ 1 ಪ್ಲಸ್ 7/2 ಬಲಭಾಗ ತಗೊಂಡಿದ್ದೀನಿ ಈಗ 2ರಿಂದ ದೃಷ್ಟಿ ಗುಣಿಸ್ಕೊಳ್ಳಿ 2 ಮೂರಲೆ 6x ಮೈನಸ್ 2 2 ಪ್ಲಸ್ 7/2 ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಇಡೀ ಸಮೀಕರಣದಲ್ಲಿ 2ಅನ್ನು ಹೋಗಲಾಡಿಸ್ಕೋಬೇಕು ಅಂತ ಹೇಳಿದ್ರೆ ಇಡೀ ಸಮೀಕರಣ ಮಾಡಬೇಕು ಇಂಟು 2 ಮಾಡಿ ಇಂಟು 2 ಮಾಡಿದಾಗ ನೋಡಿ 2ರಿಂದ 2 ಆಗಲೇ 12x ಮೈನಸ್ 2 2 4 ಪ್ಲಸ್ ಈ ಛೇದ 2 ಅಂಶ 2 ಹೋಗುತ್ತೆ ಉಳಿಯೋದಷ್ಟು 7 ಇಲ್ಲಾಂದ್ರೆ 2 14 ಆಗುತ್ತೆ 14 2 ಸೆಟ್ ಬರುತ್ತೆ 7 ಬರ್ತಾ ಆಗುತ್ತೆ ಈ ರೀತಿಯಾಗಿ ನೋಡಿ ಇನ್ನೂ ಸುಲಭ ಬರುತ್ತಂದ್ರೆ ಮತ್ತೆ 12x ಪ್ಲಸ್ ಮೈನಸ್ 4 ಪ್ಲಸ್ 7 7ರಲ್ಲಿ 4 ಎಷ್ಟಾಯ್ತು ಪ್ಲಸ್ 3 ಆಯ್ತು 12x ಪ್ಲಸ್ 3 ಆಯ್ತು ನೋಡಿ ಇದು ಎಡಭಾಗ ಇದು ಬಲಭಾಗ ಆಗುತ್ತೆ ಈ ಎರಡನ್ನೂ ತಗೊಂಡು x ಪ್ಲಸ್ 14 ಇಸ್ ಈಕ್ವಲ್ ಟು 12x ಪ್ಲಸ್ 3 ಎಡಭಾಗ ಮತ್ತು ಬಲಭಾಗ ಎರಡನ್ನೂ ತಗೊಂಡು ಬಿಡಿಸ್ತಾ ಹೋದ್ರೆ ಇಲ್ಲಿ x ಈ 12x ನೀಡುತ್ತಾನೆ ಚೆನ್ನಾಗಿ ಸಮೀಕರಣ ಮಾಡ್ಕೊಳ್ಳಿ ಮೈನಸ್ 12x ಇಸ್ ಈಕ್ವಲ್ ಟು 3 14 ಆ ಕಡೆ ತಗೊಂಡೋಗಿ ಏನಾಗುತ್ತೆ ಮೈನಸ್ 14 ಆಗುತ್ತೆ ಎಷ್ಟು
ಸಜಾತಿ ಪದಗಳು 1x ಮೈನಸ್ 12x 12x ಅಲ್ಲಿ 1x ಹೋದ್ರೆ ಏನಾಗುತ್ತೆ ಎಸ್ ಪ್ಲಸ್ ಕಳಿಬೇಕಾಗುತ್ತೆ 12x ಅಲ್ಲಿ 1x ಹೋದ್ರೆ ಉಳಿಯೋದು ಮೈನಸ್ 11x ಇಸ್ ಈಕ್ವಲ್ ಟು 14ರಲ್ಲಿ 3 ಹೋದ್ರೆ ಪ್ಲಸ್ 3 ಮೈನಸ್ 14 ಇದೆ 14 3 ಹೋದ್ರೆ ಮೈನಸ್ 11 ನಮ್ಗೆ ಯಾವ ಬೆಲೆ ಬೇಕು x ಬೆಲೆ ಬೇಕು x ಇಸ್ ಈಕ್ವಲ್ ಟು ಮೈನಸ್ 11 ಬೈ ಮೈನಸ್ 11 ಎಷ್ಟು ಹೊರಟೆ ಹೋಗುತ್ತೆ 1 ಹೊರಟೆ ಹೋಗುತ್ತೆ ಇಲ್ಲಿಗೆ x ಬೆಲೆ ಎಷ್ಟಾಯ್ತು 1 ಈ ರೀತಿಯಾಗಿ ಸಮೀಕರಣವನ್ನು ಬಿಡಿಸಬಹುದು ನೋಡಿ ಈ ರೀತಿ ಕೊಟ್ಟಾಗ ಏನ್ ಮಾಡಬೇಕು ಅಂದ್ರೆ ಲೆಕ್ಕ ಇರೋದು 2x ಮೈನಸ್ 5x ಮೈನಸ್ 2 ಇಂಟು 2x ಮೈನಸ್ 7 ಇಸ್ ಈಕ್ವಲ್ ಟು 2 ಇಂಟು 3x ಮೈನಸ್ 1 ಪ್ಲಸ್ 7 ಬೈ 2 ಎಡಭಾಗ ಅಂದ್ರೆ ಫಸ್ಟ್ ಎಡಭಾಗ ತಗೊಂಡು ಈ ಭಾಗ ತಗೊಂಡ್ರೆ 2x ಮೈನಸ್ 2 ಇಂಟು 2x ಮೈನಸ್ 7 5x 5x ಆಗಿ ಇಟ್ಕೊಳ್ಳಿ ಮೈನಸ್ ಇದು ಗುಣಿಸ್ಕೊಳ್ಳಿ ಏಕಪದ ದ್ವಿಪದ 2 4x ಮೈನಸ್ ಪ್ಲಸ್ ಇಂಟು ಮೈನಸ್ ಪ್ಲಸ್ 2 14 ಸಜಾತಿ ಪದಗಳು 5x 4x ಹೋದ್ರೆ 1x ಪ್ಲಸ್ 14 ಇದು ಹಾಗೆ ಇದೆ ಅದೇ ರೀತಿಯಾಗಿ ಎಡಭಾಗದಲ್ಲಿ ಬಲಭಾಗದಲ್ಲಿರೋದು 2 ಇಂಟು 3x ಮೈನಸ್ 1 ಪ್ಲಸ್ 7 ಬೈ 2 ಇದು 2ನೇ 7 ಹೀಗೆ ಮಾಡಬೇಕು ಇಲ್ಲಿ 2ರಿಂದ ಫಸ್ಟ್ ಗುಣಿಸ್ಕೊಳ್ಳಿ ಇದನ್ನ 2 ಮೂರಲೆ 6x ಮೈನಸ್ 2 1 2 ಪ್ಲಸ್ 7 ಬೈ 2 ಇಸ್ ಈಕ್ವಲ್ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಛೇದದಲ್ಲಿ 2 ಇರೋದ್ರಿಂದ 2ನ್ನ ಹೋಗಲಾಡಿಸ್ಕೊಳ್ಬೇಕು ಅಂದ್ರೆ ಇಡೀ ಸಮೀಕರಣವನ್ನ 2ರಿಂದ ಗುಣಿಸ್ಕೊಳ್ಳಿ ಗುಣಿಸ್ಕೊಂಡಾಗ 6 12x ಮೈನಸ್ 2 4 ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ಉಳಿದಷ್ಟು 7 ನೆಕ್ಸ್ಟ್ ಸಜಾತಿ ಪದಗಳು 12x 12x ಪ್ಲಸ್ 7ರಲ್ಲಿ 4 ಹೋದ್ರೆ 3 ಈಗ ಎಡಭಾಗ x ಪ್ಲಸ್ 4 ಬಲಭಾಗ 12x ಪ್ಲಸ್ 3 ಮಾಡ್ಕೊಂಡು ಈಗ ಸಜಾತಿ ಪದಗಳನ್ನು ಬೀಜ ಪದ ಕ್ಷರಾಕ್ಷರ ಒಂದು ಮಾಡ್ಕೊಳ್ಳೋಣ x ಮೈನಸ್ 12x ಇಸ್ ಈಕ್ವಲ್ ಟು 3ಕ್ಕೆ 3 ಪ್ಲಸ್ 3 14ನ ಮುಂದೆ ತಗೊಂಡಿರುತ್ತೆ ಮೈನಸ್ 14 ಆಗುತ್ತೆ ಎಷ್ಟು 12x ಅಲ್ಲಿ 1x ಹೋದ್ರೆ ಮೈನಸ್ 11x ಇಸ್ ಈಕ್ವಲ್ ಟು ಮೈನಸ್ 11 ಆಗುತ್ತೆ ಎಷ್ಟು x ಇಸ್ ಈಕ್ವಲ್ ಟು ಮೈನಸ್ 11 ಬೈ 11 11 ಎಷ್ಟು ಆಗುತ್ತೆ 1 ಆಗುತ್ತೆ x ಬೆಲೆ ಎಷ್ಟಾಗುತ್ತೆ 1 ಆಗುತ್ತೆ ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಬಹುದು ಈಗ ಇದೇ ತರನಾಗಿ ಅಭ್ಯಾಸದಲ್ಲಿರುವಂತ ಇನ್ನೊಂದು ಲೆಕ್ಕವನ್ನ ಬಿಡಿಸೋಣ ಅಭ್ಯಾಸದಲ್ಲಿ ಬರುವ ಅಭ್ಯಾಸ 3.5ರಲ್ಲಿ ಬರುವಂತ ಸಮಸ್ಯೆ ಅಭ್ಯಾಸ 3.5 ಇದರಲ್ಲಿ ಬರುವಂತ ಒಂದು ಸಮಸ್ಯೆ ಕೆಳಗಿನ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿರಿ ಅದರಲ್ಲಿ ಒಂದನೇ ಲೆಕ್ಕ x ಬೈ 2 ಮೈನಸ್ 5ನೇ 1 ಇಸ್ ಈಕ್ವಲ್ ಟು x ಬೈ 3 ಪ್ಲಸ್ 4ನೇ 1 ವಿದ್ಯಾರ್ಥಿಗಳು ನೋಡಿ ಈ ಸಮಸ್ಯೆನ ನಾವು ಎರಡು ರೀತಿಯಲ್ಲಿ ಬಿಡಿಸಬಹುದು ಒಂದು ರೀತಿ ಛೇದಗಳಿಗೆ ಲಾಸವನ್ನು ತೆಗೆಯೋದ್ರ ಮೂಲಕ ಲೆಕ್ಕ ಬಿಡಿಸಬಹುದು ಇಲ್ಲ ಅಂತ ಹೇಳಿದ್ರೆ ಚರಾಕ್ಷರಗಳನ್ನು ಒಂದ್ ಕಡೆ ಮಾಡಿಕೊಂಡು ಸಂಖ್ಯೆನ ಒಂದ್ ಕಡೆ ಮಾಡಿಕೊಂಡು ಅಲ್ಲೂ ಕೂಡ ಲಾಸ ತಂದು ಬಿಡಿಸಬಹುದು ಇನ್ನು ಯಾವ ರೀತಿ ಬೇಕಾ ಅನುಕೂಲವಾಗುತ್ತೆ ಯಾವ ರೀತಿ ಬಿಡಿಸ್ತಾ ಹೋಗ್ಬೋದು ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಚರಾಕ್ಷರ ಒಂದ್ ಕಡೆ ಮಾಡ್ಕೊಳ್ತೀನಿ ಮತ್ತೆ ಸಂಖ್ಯೆನ ಒಂದ್ ಕಡೆ ಮಾಡ್ಕೊಳ್ತಾ ಹೋಗ್ತೀನಿ ಭಿನ್ನರವಾಗಿ ಒಂದ್ ಕಡೆ ಮಾಡ್ಕೊಳ್ತಾ ಹೋಗ್ತೀನಿ ಇಲ್ಲಿ ಎಡಭಾಗದಲ್ಲಿ 2ನೇ x ಮೈನಸ್ 5ನೇ 1 ಇಸ್ ಈಕ್ವಲ್ ಟು 3ನೇ x ಪ್ಲಸ್ 4ನೇ 1 ಇದೆ ಹೀಗೆ ಮಾಡ್ಬೇಕಪ್ಪ ಅಂದ್ರೆ ಎಡಭಾಗ ಚರಾಕ್ಷರ ಹಾಗೆ ಇಟ್ಕೊಂಡ್ರೆ x ಬೈ 2 3ನೇ x ಅನ್ನ ಎಡಭಾಗ ತಂದ್ರೆ ಮೈನಸ್ 3ನೇ x ಆಗುತ್ತೆ ಮೈನಸ್ ಪ್ಲಸ್ 3ನೇ x ಇದೆಯಲ್ವಾ ಎಡಭಾಗ ತಂದ್ರೆ ಮೈನಸ್ 3ನೇ x ಆಗುತ್ತೆ ಇಸ್ ಈಕ್ವಲ್ ಟು ನೆಕ್ಸ್ಟ್ 1/4 ಹಾಗೆ ಇಟ್ಕೊಳ್ಳಿ 1/4 ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಮೈನಸ್ 5ನೇ 1 ಈ ಕ್ವಶನ್ ಬಲಭಾಗ ತಗೊಂಡ್ರೆ ಪ್ಲಸ್ 5ನೇ 1 ಆಗುತ್ತೆ ಪ್ಲಸ್ 5ನೇ 1 ಆಗುತ್ತೆ ಹೀಗೆ ಮಾಡಬಹುದು ಅಂತ ಹೇಳಿದ್ರೆ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಇರುವಂತಹ ಭಿನ್ನರಾಶಿಗಳಿರುತ್ತೆ ಅದಕ್ಕೋಸ್ಕರ ಲಾಸ ತೆಗಿಬೇಕಾಗುತ್ತೆ ಲಾಸ ತಂದು ಬಿಡಿಸಬೇಕಾಗುತ್ತೆ ಇಲ್ಲಿ 2ಕ್ಕೆ ಮತ್ತೆ 3ಕ್ಕೆ ಲಾಸ ಇವೆರಡು ಅವಿಭಾಜ್ಯ ಸಂಖ್ಯೆಗಳಾದ್ರಿಂದ ಅವಿಭಾಜ್ಯ ಸಂಖ್ಯೆಗಳ ಲಾಸ
ಅವುಗಳ ಗುಣಲಬ್ಧಕ್ಕೆ ಏನಾಗಿರುತ್ತೆ ಸಮ ಆಗಿರುತ್ತೆ. ಅದರಿಂದ ಗೊತ್ತಾಗುತ್ತೆ ಲಾ ಸ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಅವುಗಳ ಗುಣಲಬ್ಧವನ್ನು ಗುಣಿಸಿದಾಗ ಬರುವಂತದ್ದೇ ಲಾಸ ಆಗಿರುತ್ತೆ. ಲಾಸಾಕ್ಷ 6 ಆಯ್ತು. ಅದೇ ರೀತಿಯಾಗಿ 4ಕ್ಕೆ ಮತ್ತು 5ಕ್ಕೆ ಇವುಗಳ ಲಾಸ ಕಂಡಿಬೇಕಾದ್ರೆ ಇಲ್ಲಿ 4 ಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ, ಇಲ್ಲಿ ಒಂದು ಭಾಜ್ಯ ಸಂಖ್ಯೆ ಇದ್ದು ಒಂದು ಅವಿಭಾಜ್ಯ ಸಂಖ್ಯೆ ಇದ್ದು ಕೂಡ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇವುಗಳನ್ನ ಗುಣಿಸ್ಬೇಕಾಗುತ್ತೆ. ಇವುಗಳ ಲಾಸ ಎಷ್ಟಾಗುತ್ತೆ? 5 ಎಷ್ಟಾಗುತ್ತೆ? 20. ಲಾ ಸ 20. ಒಂದು ಭಾಜ್ಯ ಸಂಖ್ಯೆ ಇದ್ದು ಇನ್ನೊಂದು ಅವಿಭಾಜ್ಯ ಸಂಖ್ಯೆ ಇದ್ದಾಗಲೂ ಕೂಡ ಅವುಗಳನ್ನ ಗುಣಿಸಿದ್ರೆ ಬರುವಂತ ಉತ್ತರನೇ ಅವುಗಳ ಲಾಸ ಆಗಿರುತ್ತೆ. ಅಂದ್ರೆ ಎರಡೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿದ್ದ ಮಾತ್ರ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಅವುಗಳನ್ನು ಭಾಗಿಸೋದ್ರ ಮೂಲಕ ಅವನ್ನ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಾಗಿ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಲಾಸ ಕಂಡುಹಿಡಿಯಬೇಕಾಗುತ್ತೆ. ಈಗ ಮೊದಲ ಭಾಗದಲ್ಲಿ ಅಂದ್ರೆ ಎಡಭಾಗದಲ್ಲಿ ಇರುವಂತದಕ್ಕೆ ಲಾಸ ಆಗಲ್ಲ. ಲಾಸ ಎಷ್ಟಾಗತ್ತೆ? 6. ಲಾಸ 6 ಇದೆ. 2ಕ್ಕೆ 3ಕ್ಕೆ ಲಾಸ ಎಷ್ಟು? 6. ನೋಡಿ x/2 ಇದೆಯಲ್ಲ, x/2 ಇಂಟು 6, x/2 ಇಂಟು 6, 2 1 2 3 ಹೋಗುತ್ತೆ. ಎಷ್ಟು? 3 ಇಂಟು x 3x ಮೈನಸ್ ನೆಕ್ಸ್ಟ್ ಈಗ x/3 ಇಂಟು 6 3 1 2 ಇಂಟು x 2x ಇಸ್ ಈಕ್ವಲ್. ಇದೇ ತರವಾಗಿ ಇದಕ್ಕೆ 4ಕ್ಕೆ ಮತ್ತೆ 5ಕ್ಕೆ ಲಾಸ ಎಷ್ಟಾಗುತ್ತೆ? 20 ಆಗುತ್ತೆ. ಈಗ 4ನೇ 1ರಿಂದ 20ನ ಭಾಗಿಸಿ, 4ನೇ 1ರಿಂದ 20ನ ಭಾಗಿಸಿ, 4 1 4 5 ಅಂಶಾಂಶ ಗುಣಿಸಿ 5 1 ಎಷ್ಟಾಗುತ್ತೆ? 5 ಆಗುತ್ತೆ. ಎಷ್ಟು? 5 ಪ್ಲಸ್ 5ನೇ 1ರಿಂದ 20ನ ಭಾಗಿಸಿ 5 1 5 4 4 1 ಎಷ್ಟಾಯ್ತು? 4. ಇಲ್ಲಿಗೆ 4 ಆಗುತ್ತೆ. ಈ ರೀತಿಯಾಗಿ ಇದನ್ನ ಸುಲಭ ರೂಪಕ್ಕೆ ತಗೊಳ್ಬೇಕಾಗುತ್ತೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅಂಶದ ಸಜಾತಿ ಪದಗಳಿಗೆ 3x ಅಲ್ಲಿ 2x ಹೋದ್ರೆ ಎಷ್ಟಾಗುತ್ತೆ? 1x/6 ಇಸ್ ಈಕ್ವಲ್ ಟು 5ಕ್ಕೆ 4 ಸೇರಿಸಬೇಕು. 5 4 ಎಷ್ಟಾಯ್ತು? 9/20. 9/20 ಈ ರೀತಿಯಾಗಿ ಬರುತ್ತೆ. ಈ ರೀತಿಯ ಸಮೀಕರಣ ಬಂದ್ರೆ ಅಂದ್ರೆ 6ನೇ x ಅಥವಾ 1x ಅಂದ್ರೆ ಒಂದೇ, 6ನೇ x ಅಂದ್ರೆ ಒಂದೇ ಆಯ್ತಾ. 6ನೇ x ಇಸ್ ಈಕ್ವಲ್ ಟು 20ನೇ 9 ಮತ್ತು ಈಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಓರೆ ಗುಣಾಕಾರ ಮಾಡೋದು. ಅಂಶ ಛೇದ ಇದ್ದಾಗ ಓರೆ ಗುಣಾಕಾರ ಮಾಡೋದ್ರ ಮೂಲಕ ಬಿಡಿಸಬಹುದು. ಇಲ್ಲೇ ಮಾಡಬೇಕು x/6 ಇಸ್ ಈಕ್ವಲ್ ಟು 9/20 ಓರೆ ಗುಣಾಕಾರ ಹೀಗೆ ಮಾಡಬೇಕಾಗತ್ತೆ. ಒರೇ ಗುಣಾಕಾರ ಮಾಡುವಾಗ ಇಲ್ಲಿ 20 ಇಂಟು x ಏನಾಯ್ತು? 20x 20x ಎಷ್ಟು? 69 ಎಷ್ಟಾಯ್ತು? 54 ಆಯ್ತು. ಎಷ್ಟು? x ಇಸ್ ಈಕ್ವಲ್ ಟು 54/20. 54/20 x ಇಸ್ ಈಕ್ವಲ್ ಟು ಈಗ 2 ಸರಿ ಸಂಖ್ಯೆ ಆದ್ರಿಂದ 2 ಭಾಗ ಆಗುತ್ತೆ. 2 10 20 ಎಷ್ಟು? 2 2 4 1 ಉಳಿತು 2 7 14 ಎಷ್ಟು? 10ನೇ 27 10ನೇ 20. ಈ ರೀತಿಯಾಗಿ x ಬೆಲೆ ಬರ್ತಾ ಹೋಗುತ್ತೆ. x ಬೆಲೆನ ಹೇಳ್ತಾ ಹೋಗ್ಬೋದು. ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು x ಬೆಲೆನ ಕಂಡುಹಿಡಿಯಬೇಕಾಗುತ್ತೆ. ನೆಕ್ಸ್ಟ್ ಮುಂದುವರೆದಂತೆ ಅದೇ ಅಭ್ಯಾಸದಲ್ಲಿ ಬರುವಂತ ಬೇರೆ ಒಂದು ಲೆಕ್ಕವನ್ನ ಬಿಡಿಸ್ತಾ ಹೋಗೋಣ. ನೋಡಿ ಅಭ್ಯಾಸ 3.5ರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಎರಡನೇ ವಿಧಾನ ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ. ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಸಂಕ್ಷೇಪಿಸಿ ಬಿಡಿಸಿರಿ ಇದೆ. ಅದರಲ್ಲಿ ಒಂದನೇ ಲೆಕ್ಕ 3 ಇಂಟು t - 3 is equal to 5 ಇಂಟು 2t
ಪ್ಲಸ್ 1 3 ಇಂಟು ಟಿ ಮೈನಸ್ 3 ಇಸ್ ಈಕ್ವಲ್ ಟು 5 ಇಂಟು 2t ಪ್ಲಸ್ 1 3 ಇಂಟು 5 ಮೈನಸ್ ಟಿ ಮೈನಸ್ 3 ಇಸ್ ಈಕ್ವಲ್ ಟು 5 ಇಂಟು 2t ಪ್ಲಸ್ 1 ನೋಡಿ ಈ ತರ ಲೆಕ್ಕ ನೋಡಿದ್ರೆ ಯಾವ ರೀತಿ ಬಿಡಿಸಬೇಕು ಇದು ಕೂಡ ಕಷ್ಟ ಇಲ್ಲ ಸುಲಭ ಆಗಿದೆ ಇದೇನ್ ಮಾಡ್ಬೇಕು ಅಂದ್ರೆ ಎಡಭಾಗದಲ್ಲಿ ಏಕಪದ ಇದೆ ದ್ವಿಪದ ಇದೆ ಬಲಭಾಗದಲ್ಲೂ ಕೂಡ ಏಕಪದ ಇದೆ ಮತ್ತು ದ್ವಿಪದ ಇದೆ ಇದನ್ನ ಬಿಡಿಸಬೇಕಾಗುತ್ತೆ ಎಡಭಾಗವನ್ನು ಸುಲಭ ರೂಪಕ್ಕೆ ಅದೇ ರೀತಿ ಬಲಭಾಗವನ್ನು ಸುಲಭ ರೂಪಕ್ಕೆ ಇಲ್ಲಿ ಏಕಪದ ಮತ್ತು ದ್ವಿಪದವನ್ನು ಗುಣಿಸ್ಕೊಳ್ಬೇಕಾಗುತ್ತೆ 3 ಇಂಟು ಟಿ ಏನಾಯ್ತು 3t ಮೈನಸ್ 3 ಎಷ್ಟಾಯ್ತು 9 ಆಯ್ತು ಇಸ್ ಈಕ್ವಲ್ ಟು 10t ಇದರಲ್ಲಿ 10t ಪ್ಲಸ್ 5 ಈ ರೀತಿಯಾಗಿ ಏಕಪದವನ್ನು ಮತ್ತು ದ್ವಿಪದವನ್ನು ಗುಣಿಸಿದಾಗ ಈ ರೀತಿ ಉತ್ತರ ಬರ್ತಾ ಆಗುತ್ತೆ ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಚರಾಕ್ಷರಗಳನ್ನು ಒಂದ್ಕಡೆ ಮಾಡ್ಕೊಳ್ಬೇಕಾಗತ್ತೆ ಚರಾಕ್ಷರ ಅಂದ್ರೆ 3t ಹಾಗೆ ಇಟ್ಕೊಳ್ಳಿ ಈ 10tಯನ್ನ ಈಕ್ವಲ್ಸ್ ನಿಂದ ಎಡಭಾಗಕ್ಕೆ ತನ್ನಿ ಪ್ಲಸ್ 10t ಇದೆ ಈಕ್ವಲ್ಸ್ ಎಡಭಾಗಕ್ಕೆ ಆಗುತ್ತೆ ಮೈನಸ್ 10t ಆಗುತ್ತೆ ಮೈನಸ್ 10t ಆಗುತ್ತೆ ಇಸ್ ಈಕ್ವಲ್ ಟು ಪ್ಲಸ್ 5ಕ್ಕೆ ಪ್ಲಸ್ 5 9 ಈ ಕಡೆ ತಗೊಂಡೋಗಿ 9 ಮೊದಲು ತಗೊಂಡಾಗುತ್ತೆ ಪ್ಲಸ್ 9 ಆಗುತ್ತೆ ಮೈನಸ್ 9 ಇದ್ದು ಮುಂದಕ್ಕೆ ಬರುತ್ತೆ ಪ್ಲಸ್ 9 ಆಗುತ್ತೆ 3t ಮೈನಸ್ ಈ ಕಡೆ ತಂದಾಗ ಪ್ಲಸ್ ಮೈನಸ್ 10t ಇಸ್ ಈಕ್ವಲ್ ಟು 5ಕ್ಕೆ ಹಾಗೆ ಇಟ್ಕೊಳ್ಳಿ ಮೈನಸ್ 9 ಪ್ಲಸ್ 9 ತಗೊಂಡ್ರೆ ಪ್ಲಸ್ 9 ಆಗುತ್ತೆ ಈಗ ಸಜಾತಿ ಪದಗಳು ಚರಾಕ್ಷರ ಕೂಡಿವಂತೆ ಕಳೆಯಬಹುದು ಪ್ಲಸ್ ಮತ್ತು ಮೈನಸ್ ಇರುವುದರಿಂದ ಕಳೆಯಬೇಕಾಗುತ್ತೆ 7t ಯಲ್ಲಿ ಸರಿ 10t ಯಲ್ಲಿ 3t ಹೋದ್ರೆ ಮೈನಸ್ 7t ಮೈನಸ್ ಯಾಕಪ್ಪ ಅಂತಂದ್ರೆ ಎರಡು ದೊಡ್ಡ ಸಂಖ್ಯೆ ಯಾವುದು 10 ದೊಡ್ಡ ಸಂಖ್ಯೆ ಚೆಂದ ಹಿಡಿಬೇಕಾಗುತ್ತೆ ಮೈನಸ್ 7t ಇಸ್ ಈಕ್ವಲ್ ಟು 9ಕ್ಕೆ ಐಸಿಎಸ್ ಎಷ್ಟಾಗುತ್ತೆ 14 ಆಗುತ್ತೆ 9ಕ್ಕೆ ಐಸಿಎಸ್ ಎಷ್ಟಾಗುತ್ತೆ 14 ಆಗುತ್ತೆ ಯಾವ ಬೆಲೆ ಬೇಕು ನಿಮಗೆ ಟಿ ಬೆಲೆ ಬೇಕಾಗುತ್ತೆ ಅದಕ್ಕೋಸ್ಕರ ಟಿ ಇಸ್ ಈಕ್ವಲ್ ಟು 14 ಡಿವೈಡೆಡ್ ಬೈ ಮೈನಸ್ 7 ಇಂಟು ಇದ್ದಾಗ ಅದು ಮುಂಭಾಗ ಮೈನಸ್ 7 ಆಗುತ್ತೆ ಈಗ ಬಾಕ್ಸ್ ಕೊಡಿ ಟಿ 7 ಇಲ್ಲಿ ಮೈನಸ್ ಮೈನಸ್ 7 ಆಗುತ್ತೆ ಏನಾಯ್ತು ಇಲ್ಲಿಗೆ ಟಿ ಇಸ್ ಈಕ್ವಲ್ ಟು ಮೈನಸ್ 7 ಆಯ್ತು ನೋಡಿ ಈಗ ಈ ಟಿ ಬೆಲೆಯನ್ನ ಈ ಸಮೀಕರಣಕ್ಕೆ ಹಾಕೋದ್ರ ಮೂಲಕ ನಾವು ಮಾಡಿದಂತ ತಪ್ಪು ಅಥವಾ ಸರಿ ಅನ್ನೋದನ್ನ ನಾವು ಕರೆಕ್ಷನ್ ಮಾಡಬಹುದು ನೋಡಿ ಟಿ ಇಸ್ ಈಕ್ವಲ್ ಟು ಮೈನಸ್ 2 ಅನ್ನು ಹಾಕಿದಾಗ ಅಥವಾ ಆದೇಶಿಸಿದ ಲೆಕ್ಕದಲ್ಲಿ ನೋಡಿ 3 ಇಂಟು ಟಿ ಮೈನಸ್ 3 ಇಸ್ ಈಕ್ವಲ್ ಟು 5 ಇಂಟು 2t ಪ್ಲಸ್ 1 ಈಗ ಸ್ವಲ್ಪ ರೂಪ ತಂದ್ಬಿಟ್ಟಿದ್ದೀವಿ ತಂದಾಗ ಏನ್ ಬರುತ್ತೆ ನಮಗೆ 3t ಮೈನಸ್ 9 ಇದರಲ್ಲಿ 10t ಪ್ಲಸ್ 5 ಆಗುತ್ತೆ ಈಗ ಟಿ ಬೆಲೆ ಹಾಕ್ತೀನಿ 3 ಟಿ ಬೆಲೆ ಎಷ್ಟು ಮೈನಸ್ 2 ಮೈನಸ್ 3 ಇಸ್ ಈಕ್ವಲ್ ಟು 10 ಇಂಟು ಟಿ ಬೆಲೆ ಮೈನಸ್ 2 ಪ್ಲಸ್ 5 ಹೀಗೆ ಮಾಡಬೇಕು ಇದು ಗುಣಿಸ್ಕೊಳ್ಳಿ ಪ್ಲಸ್ ಮೈನಸ್ ಹೊರಗಡೆ ಆರ್ ಮೈನಸ್ 3ಕ್ಕೆ ಮೈನಸ್ 3 ಇಸ್ ಈಕ್ವಲ್ ಟು 10 20 ಪ್ಲಸ್ ಇಂಟು ಮೈನಸ್ ಮೈನಸ್ ಇರೋದ್ರಿಂದ ಮೈನಸ್ 20 ಪ್ಲಸ್ 5ಕ್ಕೆ 5 ಈಗ ಹೀಗೆ ಮಾಡಬೇಕು ಮೈನಸ್ 6 ಮೈನಸ್ 3 ಕೂಡಿ ಮೈನಸ್ 9 ಇಸ್ ಈಕ್ವಲ್ ಟು 20ರಲ್ಲಿ 5 ಹೋದ್ರೆ 20ರಲ್ಲಿ 5 ಹೋದ್ರೆ ಮೈನಸ್ 15 ಯಾಕೆ ಲೆಕ್ಕಕ್ಕೆ ತಪ್ಪಾಯ್ತು ಯಾಕೆ ಸ್ವಲ್ಪ ಕರೆಕ್ಷನ್ ಆಗಿದೆ ಏನಾಗಿದೆ ಅಂದ್ರೆ 3t ಇಂಟು 3t ಮೈನಸ್ 3 9 ಆಗಬೇಕಾಗಿತ್ತು ಇದು 9 ಇದು ಕೂಡ 9 ಇದು ಕೂಡ 9 ಆಯ್ತಾ ಈಗ ನೋಡಿ ಮೈನಸ್ 6 ಮೈನಸ್ 9 ಎಷ್ಟು ಆಗುತ್ತೆ ಮೈನಸ್ 16 ಆಗುತ್ತೆ
ನೋಡಿ ಈಗ ಎಡಭಾಗ ಬಲಭಾಗಕ್ಕೆ ಸರಿ ಆಯ್ತು. ಅದರಿಂದ ಈಗ ನಾವು ಮಾಡಿದ ಲೆಕ್ಕ ಸರಿ ಅಂತೇಳಿ ನಾವು ಈಗ ತಿಳ್ಕೊಳ್ತಾ ಹೋಗೋದು. ಈ ರೀತಿಯಾಗಿ ನಾವು ಲೆಕ್ಕವನ್ನು ಬಿಡಿಸ್ಬೇಕಾಗತ್ತೆ. ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಎರಡನೇದು 15 ಇಂಟು y ಮೈನಸ್ 4 ಮೈನಸ್ 2 ಇಂಟು y ಮೈನಸ್ 9 ಪ್ಲಸ್ 5 ಇಂಟು y ಪ್ಲಸ್ 6 is equal to 0. 15 ಇಂಟು y ಮೈನಸ್ 4 ಮೈನಸ್ 2 ಇಂಟು y ಮೈನಸ್ 9 ಪ್ಲಸ್ 5 ಇಂಟು y ಪ್ಲಸ್ 6 is equal to 0. ನೋಡಿ ಈ ಲೆಕ್ಕ ಸ್ವಲ್ಪ ವಿಶೇಷವಾಗಿದೆ. ಏನಪ್ಪಾ ಅಂದ್ರೆ ಈ ಕ್ವಶನ್ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಎರಡೂ ಕಡೆ ಚರಾಕ್ಷರ ಇಲ್ಲ. ಅಂದ್ರೆ ಎಡಭಾಗದಲ್ಲಿ ಮಾತ್ರ ಚರಾಕ್ಷರ ಇದೆ, ಜೊತೆಲಿ ಏಕಪದ ಮತ್ತು ದ್ವಿಪದಗಳ ಲೆಕ್ಕಗಳಿದ್ದಾವೆ. ಇವನ್ನೇ ಮಾಡಬೇಕು, ಸುಲಭ ರೂಪಕ್ಕೆ ತಂದ್ಬಿಟ್ಟು ಲೆಕ್ಕ ಬಿಡಿಸ್ಬೇಕಾಗತ್ತೆ. ಇಲ್ಲಿ 15 ಇಂಟು ಏನಾಗುತ್ತೆ 15y, ಏಕಪದ ದ್ವಿಪದ ಗುಣಿಸ್ಬೇಕಾಗತ್ತೆ. 15 ಇಂಟು y 15y ಮೈನಸ್ 15 ಹಾಕಿದ್ರೆ ಎಷ್ಟಾಗುತ್ತೆ 60 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು y 2y ಮೈನಸ್ ಇಂಟು ಮೈನಸ್ ಪ್ಲಸ್ 9 18. ಇದನ್ನು ಬಿಡಿಸಿದ್ರೆ ಇಷ್ಟು ಬರುತ್ತೆ, ಇದನ್ನು ಬಿಡಿಸಿ ಇಷ್ಟು ಬರುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಇದನ್ನು ಬಿಡಿಸ್ಬೇಕಾಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 ಇಂಟು y 5y ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 30 is equal to 0. ನೋಡಿ ಈ ತರ ಸಮಸ್ಯೆ ಬಂದಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಏಕಪದ ದ್ವಿಪದ ಏಕಪದ ದ್ವಿಪದ ಏಕಪದ ದ್ವಿಪದ ಒಂದನ್ನ ಗುಣಿಸ್ಕೊಂಡು ಸುಲಭ ರೂಪಕ್ಕೆ ತಂದಿದ್ದೀರಿ. ನೆಕ್ಸ್ಟ್ ಏನ್ ಮಾಡಬೇಕು, ಸಜಾತಿ ಪದಗಳನ್ನ ಕೂಡ್ಕೊಳ್ಬೇಕಾಗುತ್ತೆ. ಸಜಾತಿ ಪದಗಳು 15y 5y 15y ಪ್ಲಸ್ 5y ಜೊತೆಗೆ 20y ಪ್ಲಸ್ ಪ್ಲಸ್ ಕೂಡಿಸ್ಕೊಂಡಿದ್ದೀನಿ. ಪ್ಲಸ್ ಪ್ಲಸ್ ಕೊಡಿದ್ರೆ 20y ಆಯ್ತು. ಮೈನಸ್ 2y ಮೈನಸ್ 2 ಕಳಿಬೇಕಾಗುತ್ತೆ. ಪ್ಲಸ್ ಮೈನಸ್ ಇದ್ರೆ 20ರಲ್ಲಿ 2 ಅಂದ್ರೆ 18y. ಈಗೇನಾಗುತ್ತೆ ಅಂತ ಹೇಳಿದ್ರೆ 15 20ರಲ್ಲಿ 20 20ರಲ್ಲಿ 2 ಅಂದ್ರೆ 18y ಇಷ್ಟು ಬಂತು. ಈಗ ಬೀಜ ಪದ ಸುಲಭ ರೂಪ ತಂದಂಗೆ ಸಂಖ್ಯಾ ಸುಲಭ ರೂಪ ತರಕಾಗುತ್ತೆ. 60 ಮೈನಸ್ 60 ಪ್ಲಸ್ 18 ಪ್ಲಸ್ 30. ನೋಡಿ 18ಕ್ಕೆ ಪ್ಲಸ್ 18ಕ್ಕೆ ಪ್ಲಸ್ 30 ಸೇರಿಸಿದ್ರೆ ಎಷ್ಟಾಗುತ್ತೆ ನನಗೆ 48 ಆಯ್ತು. ಅಲ್ಲಿಗೆ 48 ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ಈ ಮೈನಸ್ 60ರಲ್ಲಿ ಪ್ಲಸ್ 48 ಕಳಿಬೇಕಾಗುತ್ತೆ. ಯಾಕೆಂದ್ರೆ ಬೇರೆ ಚಿಹ್ನೆ ಕಳಿಬೇಕಾಗುತ್ತೆ. 60ರಲ್ಲಿ 10ರಲ್ಲಿ 8 ಅಂದ್ರೆ 2, ನೆಕ್ಸ್ಟ್ ಉಳಿತು 5 ಉಳಿತು. 5 ಹಾಕೋದ್ರೆ 1 ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ 12. ಮೈನಸ್ ನೋಡಿ ಚರಾಕ್ಷರಗಳನ್ನು ಬಿಡಿಸಿದಾಗ ಪ್ಲಸ್ 18y ಇಸ್ ಈಕ್ವಲ್ ಟು ಸಂಖ್ಯೆಗಳನ್ನು ಬಿಡಿಸಿದಾಗ ಮೈನಸ್ 12 ಆಯ್ತು. ಇಷ್ಟು y ಇಸ್ ಈಕ್ವಲ್ ಟು ಮೈನಸ್ 12/18 ಮೈನಸ್ 12/18. ನೋಡಿ 12 ಮತ್ತು 18 ಯಾವ ಮಗ್ಗಿಲ್ ಭಾಗ ಆಗುತ್ತೆ, 6 ಮಗ್ಗಿಲ್ ಭಾಗ ಆಗುತ್ತೆ. ನೇರ 6 ಮಗ್ಗಿಲ್ ಭಾಗಿಸಬಹುದು. 6 2 12 6 3 18. ಅಲ್ಲಿಗೆ y ಬೆಲೆ ಎಷ್ಟಾಗುತ್ತೆ 2ನೇ ಮೈನಸ್ 3 2ನೇ ಮೈನಸ್ 3. ಈ ರೀತಿಯಾಗಿ ನಾವು y ಬೆಲೆ ಬಿಡಿಸಬಹುದು. ಈ ರೀತಿಯಾಗಿ ಬೇರೆ ಬೇರೆ ಲೆಕ್ಕಗಳನ್ನ ಬೇರೆ ಬೇರೆ ರೀತಿಯಾಗಿ ಬಿಡಿಸ್ತಾ ಹೋಗ್ಬೋದು. ಇದೇ ರೀತಿಯಾಗಿ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿರುವಂತಹ ಲೆಕ್ಕಗಳನ್ನ ನೀವು ಬಿಡಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು